ಎಂತ ಎಂತ ಸಂದರ್ಭ ಇದು ಅಂತಂದರೆ ಸರ್, ಈಗ ತಮಿಳುನಾಡು ಸರ್ಕಾರ ಒಂದೇ ಸಮನೆ ಹೇಳ್ತಾ ಇದೆ ಏನು ಅಂದರೆ ಈ ಬರೀ ಉತ್ತರ ಭಾರತದಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಮ್ಮಲ್ಲಿ ಆಗ್ತಾ ಇಲ್ಲ. ಇವೆಲ್ಲ ಬೇರೆ ಬೇರೆ ಕಾರಣಗಳು ಕೊಡ್ತಾ ಇರೋರು, ಜನಸಂಖ್ಯೆಯಿಂದ ಹಿಡಿದು ಬೇರೆ ಬೇರೆ ಕಾರಣಗಳು. ಇವಾಗ ಕೇಂದ್ರ ಸರ್ಕಾರ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡ್ತಾ ಇದೆ. ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದ್ದಾರೆ, ನೀವು ಲಾಭ ಆಗುತ್ತೆ ವಿನಃ ಖಂಡಿತವಾಗಲೂ ನಷ್ಟ ಆಗಲ್ಲ ಅಂತ. ಈ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ. ಜೊತೆಗೆ ಏನಂದ್ರೆ ನಿರಂತರವಾಗಿ ಗೆಲ್ತಾ ಬರ್ತಾರೆ. ನಾವು ಚಿಕ್ಕವರಿದ್ದಾಗಲೂ ಕೂಡ ಸರ್ ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾವ ಜಾತಿಯವರು ಪ್ರತಿನಿಧಿಸ್ತಾ ಇದ್ರಲ್ಲ, ಅದೇ ಜಾತಿಯವರು ಕಂಟಿನ್ಯೂ ಆಗಿದೆ. ಇದು ಬದಲಾಗುವಂಥ ಸಮಯ. ಈ ಬದಲಾಗುವಂಥ ಸಮಯಕ್ಕೆ ನೋಡಿ ಸರಿಯಾದ ರೀತಿಯಲ್ಲಿ ಇವರು ಈ ಗ್ಯಾಪ್ ಫಿಲ್ಅಪ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇಲ್ಲ, ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರಿ. ಯಾಕಂದರೆ ಈ ಸಂದರ್ಭ ಇದೆಯಲ್ಲ, ಬಹುಶಃ 27ಕ್ಕೆ ಇದು ಡಿಲಿಮಿಟೇಷನ್ದು ಪುನರ್ವಿಂಗಡಣೆ ಆರಂಭ ಆಗುತ್ತೆ. ಆಗ ನಮ್ಮಲ್ಲಿ ಸೀಟುಗಳು ಕೂಡ ಜಾಸ್ತಿ ಆಗುತ್ತೆ. 224 ಆಗಿದ್ದು ಬಹುಶಃ 336 ಏನೋ ಆಗುತ್ತೆ, 333 336 ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಈ ಕ್ಲೈಮ್ ಇದೆಯಲ್ಲ, ನಾವು ಅಷ್ಟೊತ್ತಿಗೆ ನಾವು ಒಂದು ಪೋಸ್ಟ್ನ ಇದನ್ನು ತಗೊಂಡ್ಬಿಟ್ರೆ, ಒಂದು ಪ್ರವರ್ಗಕ್ಕೆ ಸೇರ್ಕೊಂಡ್ಬಿಟ್ರೆ ಅದು ನಮ್ಮ ಕ್ಲೈಮ್ ಜಾಸ್ತಿ ಮಾಡ್ಬೋದು ನಾವು. ಕರೆಕ್ಟ್. ಅವಾಗ ನಮ್ಮ ಸ್ಥಾನಮಾನ ಜಾಸ್ತಿ ಆಗುತ್ತೆ. ಆಮೇಲೆ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಅಂಬೇಡ್ಕರ್ ಹೇಳ್ತಾರಲ್ಲ, ಅದು ತಮಾಷೆಗಳಿರೋದಲ್ಲ ಅದು. ಅದರಿಂದ ಆ ಪೊಲಿಟಿಕಲ್ ಮಾಸ್ಟರ್ ಕೀಯಿಂದ ಏನನ್ನು ಬೇಕಾದ್ರೆ ನೀವು ಓಪನ್ ಮಾಡ್ಕೊಳ್ಬೋದು, ತಗೋಬಹುದು. ಇಟ್ಸ್ ಅ ಮಾಸ್ಟರ್ ಕೀ ಅದು ಅಲ್ವಾ? ಹೌದೌದು. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಈ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು. ಅವರ ಮಗನಿಗೆ ಟಿಕೆಟ್ ಕೊಡ್ಸಕ್ಕೆ ಹರಸಾಹಸ ಮಾಡ್ತಾ ಇದ್ರು. ನಾನು ಹೇಳಿದೆ, ಯಾಕ್ರಿ ಅಷ್ಟೊಂದೆಲ್ಲ ಇದು ಮಾಡ್ತೀರಿ, ನಿಮ್ಮ ಮಗ ಯಂಗ್ ಎನರ್ಜೆಟಿಕ್, ಮುಂದಿನ ಸರಿ ಚುನಾವಣೆಯಲ್ಲಿ ಹೆಸರು ಆಗುತ್ತಪ್ಪ ಅಂತ. ಅವಾಗ ಹೇಳಿದ್ರು, ಸರ್ ನಿರಂತರವಾಗಿ ಆಗ್ಬಿಟ್ಟಿದೆಯಲ್ಲ ಸರ್, ಇನ್ನು ಮುಂದಿನ 27ಕ್ಕೆ ಎಲ್ಲಿಂದ ತರ್ತೀರಿ, ಚೇಂಜ್ ಆಗ್ಬಿಡುತ್ತೆ, ಚೇಂಜ್ ಆದ್ಮೇಲೆ ಅವಕಾಶ ತಪ್ಪುತ್ತೆ ಅಂತ. ಅಂದ್ರೆ ಆವಾಗ ನಾನು ಎಲ್ಲ ಈ ಕ್ಷೇತ್ರವರು ನೋಡ್ತಾ ಬಂದೆ, ಎಲ್ಲ ಅದೇ ಜನಾಂಗದವರು ಅವರವರೇ ಪ್ರತಿನಿಧಿಸ್ತಾ ಇದ್ದಾರೆ. ಈಗ ಬದಲಾವಣೆಯ ಕಾಲ ಇದು. ಆ ಬದಲಾವಣೆ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಇದನ್ನ ಹಾಕ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ರಂಗನಾಥ್, ವಿಮೆನ್ ರಿಸರ್ವೇಷನ್ ಬೇರೆ ಬರುತ್ತೆ. ಅದು 33% ಬರುತ್ತೆ. ಅದರಲ್ಲೂ ಕೂಡ ನೀವು ಹೇಳದಂಗೆ ಅದೇ ಕುಟುಂಬದವರೇ, ಅವ್ರ ಹೆಂಡತಿಯರು, ಅವರ ಮಕ್ಕಳು ಅವರೇ ನಿಲ್ತಾರೆ, ಸೊಸೆಯಂದ್ರು ಅವರೇ ನಿಲ್ತಾರೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಅಲ್ಲಿ ಬಹಳಷ್ಟು ಬದಲಾವಣೆಗಳಾಗಬೇಕಾಗತ್ತೆ. ಅಲ್ಲೂ ಕೂಡ ಅನೇಕ ಬದಲಾವಣೆಗಳಾಗತ್ತೆ. ಎಷ್ಟೋ ಜನ MLAಗಳು ಹೆಂಡತಿಯರು ಪಾಪ ಹೊರಗಡೆಗೆ ಬಂದಿರಲ್ಲ, ಅವ್ರು ನಿಂತ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರದ ಇವ್ರು ಕೂಡ ಇದ್ದಾರೆ. ಅದು ಕೂಡ ಸಾಧ್ಯ ಆಗುತ್ತೆ. ಅದು ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಆ ಪಾರ್ಟ್ ಕೂಡ ಅನುಕೂಲ ಆಗುತ್ತೆ. ಅದರಿಂದಾಗಿ ಪೊಲಿಟಿಕಲ್ ರಿಸರ್ವೇಷನ್ನ ಮೈನ್ ಆಗಿ ಇದಲ್ಲಿಟ್ಕೊಂಡು ಇದು ನಡೀತಾ ಇದೆಯಾ, ಎಂಟೈರ್ ಇಶ್ಯೂ ನಡೀತಾ ಇದೆಯಾ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾನು ಬಹಳ ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ. ಈಗ ಕುರುಬ ಸಮುದಾಯದವರು ಸಭೆ ಸೇರ್ತಾ ಇದ್ದಾರೆ, ಕುರುಬ ಸ್ವಾಮೀಜಿಗಳು ಸಭೆ ಸೇರ್ತಾ ಇದ್ದಾರೆ, ನಾಯಕರುಗಳು ಸಭೆ ಸೇರ್ತಾ ಇದ್ದಾರೆ, ರಾಜಕಾರಣಿಗಳು. ಆದರೆ ಈ ವಾಲ್ಮೀಕಿ ಸಮುದಾಯದವರು, ನಾಯಕ ಸಮುದಾಯದವರು ಎಲ್ಲೂ ಕೂಡ ಮೀಟಿಂಗ್ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದಾರೆ ಅವರು. ಅಂದರೆ ಬಹುಶಃ ಏನು ಅಂದರೆ ಅವ್ರಿಗೇನಾದರೂ ಅಸಮಾಧಾನ ನಂತರ ತೋರಿಸ್ಬೇಕು ಅನ್ನುವಂಥದ್ದು. ಯಾಕಂದರೆ ಈಗ ನೋಡಿ, ಮೊನ್ನೆ ಆಗಿರುವಂಥದ್ದು ಇದೆಯಲ್ಲ ಸರ್, ಈ ಮೊನ್ನೆದು ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಯ್ತಲ್ಲ, ಅದರದ್ದು ಈಗ ನೋಡಿ ಲಂಬಾಣಿಗಳು ಈಗ ಶುರು ಮಾಡಿದ್ದಾರೆ, ಅಸಮಾಧಾನ ಇದೆ. ಹಂಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಅಸಮಾಧಾನಕ್ಕೆ ಕಾರಣ ಆಗ್ಬೋದಾ? ಅಲ್ಲ, ಅದು ಎರಡೂ ಚಾನ್ಸಸ್ ಇದೆ. ಒಂದು, ಕುರುಬ ಸಮುದಾಯ ಭಾಳ ಸ್ಟ್ರಾಂಗ್ ಆಗಿರುವಂಥ ಕಮ್ಯುನಿಟಿ ಆಗಿರೋದ್ರಿಂದ ಅವ್ರು ಬಂದಿದ್ದು ಅಂತಂದರೆ ಅವ್ರು ಬಾರ್ಗೈನ್ ಮಾಡಿ ಹೆಚ್ಚು ಸೀಟುಗಳನ್ನ ಪಡ್ಕೊಳ್ಬೋದು ಅಂತ ಇವ್ರಿಗೊಂದು ನಂಬಿಕೆ ಇರುತ್ತೆ. ಸಂದೇಹನೇ ಇಲ್ಲ, ಅವ್ರು ಬಾರ್ಗೈನ್ ಮಾಡಿ ತಗೊಳ್ತಾರೆ. ಯಾಕಂದ್ರೆ ಸರ್, ನನಗೆ ತಮ್ಮಷ್ಟು ಈ ಜಾತಿಗಳ ಅಧ್ಯಯನ ಖಂಡಿತವಾಗಲೂ ಯಾರು ಮಾಡಿಲ್ಲ ಬಿಡಿ, ಪ್ರಶ್ನೆ ಬೇರೆ, ನಾನೇನು. ಆದರೆ ನಾನು ನೋಡ್ತೀನಿ ತುಂಬ ಸಂದರ್ಭಗಳಲ್ಲಿ ಈ ಕುರುಬ ಜನಾಂಗದವರಲ್ಲಿ ಒಂದು ಮನೋಭಾವನೆ ಇದೆ. ಏನಾದರೂ ಅಂದ್ಕೊಂಡಿದ್ದನ್ನು ಅವರು ಮಾಡ್ದೇ ಬಿಡಲ್ಲ. ಅವರು ಈ ಛಲದಿಂದ ಬೆನ್ನು ಹತ್ತುವಂಥ ಒಂದು ಮನೋಭಾವನೆ ಇದೆ. ಕರೆಕ್ಟ್. ಬಹುಶಃ ನನಗನ್ಸುತ್ತೆ ಅದಕ್ಕೆ ಈ ನಾಯಕರುಗಳು ಈಕ್ವಲ್ ಆಗ್ತಾರೆ ಅಂತ ಅನ್ಸಲ್ಲ ತುಂಬಾ ಸಂದರ್ಭಗಳಲ್ಲಿ. ಹೌದೌದು. ಅಂದ್ರೆ ಎಷ್ಟೊಂದು ನೀವು ಜಗಳ ಮಾಡಕ್ಕೆ ಸಾಧ್ಯ, ಹೊಡೆದಕ್ಕೆ ಸಾಧ್ಯ. ನಿಜಾನೇ. ಅದು ನಿಮಗೆ ಅದಕ್ಕೊಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡೇ ಇದೆ. ನಿಮಗೆ ಶಂಭಾ ಜೋಶಿ ಅವರ ಹಾನುಮತ ದರ್ಶನ ಅಂತ ಅವ್ರ ಬಗ್ಗೆ ಒಂದು ರಿಸರ್ಚ್ ಇದಿದೆ ಕುರುಬ ಸಮುದಾಯದ ಬಗ್ಗೆ. ಅಲ್ಲೇ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಆ ಸಮುದಾಯ ಭಾಳ ಅಸರ್ಟೈನಿಂಗ್ ಕಮ್ಯುನಿಟಿ. ಅದು ಕುರಿಕಾಯವರು ಪಾಪ ಭಾಳ ಬಡತನದಿಂದ ಬಂದಿರುವಂಥ ಸಮುದಾಯ. ಆದರೆ ಸಮುದಾಯದ ಇಶ್ಯೂ ಬಂದಾಗ ಭಾಳ ಅಸರ್ಟೈನಿಂಗ್ ಆಗಿರ್ತಾರೆ ಅನ್ನೋಂಥದ್ದನ್ನು ಇದರಿಂದಲೇ ನಾವು ಹೇಳ್ಕೊಂಬಂದಿರುವಂತಹ ಮತ್ತು ಎಥ್ನೋಗ್ರಾಫಿಕಲ್ ಸ್ಟಡೀಸಲ್ಲೆಲ್ಲ ಗೊತ್ತಿರುವಂಥ ಸಮುದಾಯ. ಅದರಿಂದಾಗಿ ಅವರು ಪಡ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಅಂತ ನನಗೆ ಅನಿಸುತ್ತೆ. ಅಲ್ವಾ? ಹೌದು. ಯಾಕಂದರೆ ನೋಡಿ, ಅಪ್ಪಿ ತಪ್ಪಿ ಈಗ ರಾಜಣ್ಣ ಅದೇ ಸಮುದಾಯದಲ್ಲಿ ಬರೋದ್ರ ತುಂಬ ಅಸಮಾಧಾನ ಇದೆ ಇವಾಗ ಅವರಿಗೆ. ಯಾಕಂದ್ರೆ ಅವರು ನಾಯಕ ಸಮುದಾಯ ಅದೇ ವಾಲ್ಮೀಕಿ ಸಮುದಾಯ ಹೌದಾ,
ಅವ್ರ ಅಪ್ಪಿತಪ್ಪಿ ಹೆಂಗೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಮಾತಾಡಿಲ್ಲ. ನೋಡಿ ಜಾರಕಿಹೊಳಿ ಒಂದು ಲೆಕ್ಕದಲ್ಲಿ ಒಂದು ರಾಜಕೀಯವಾಗಿ ತುಂಬಾ ಪ್ರಬಲವಾಗಿರುವಂತಹ ಕುಟುಂಬ ಆ ಕಡೆ ಭಾಗದಲ್ಲಿ, ಅವರು ಕೂಡ ಅಪ್ಪಿತಪ್ಪಿ ಏನೋ ಮಾತಾಡ್ತಿಲ್ಲ. ಅಂದ್ರೆ ಬಹುಶಃ ಅವ್ರಿಗನ್ಸುತ್ತೆ ಇವ್ರೇನಾದ್ರೂ ಸಿದ್ದರಾಮಯ್ಯ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ನಮ್ಮನ್ನು ಕೂಡ ಲಾಭದ ವ್ಯಾಪ್ತಿಯಲ್ಲಿ ಇಟ್ಟೇ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇರಬೇಕು ಒಂದು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ದನಿ ಎತ್ತರಣ ಬಿಡು ಅನ್ನುವಂಥ ಮನೋಭಾವನೆ ಇನ್ನೊಂದಿರ್ಬೋದೇನೋ ಅಂತ. ಎರಡು ಪಾಸಿಬಿಲಿಟೀಸ್ ಇದೆ, ನಾನು ಆಗಲೇ ಹೇಳಿದೆ. ಆಮೇಲೆ ಇನ್ನೊಂದಿದೆ, ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಒಂದು ಇದು ಗಿಲ್ಟ್ ಕಾಡ್ತಾ ಇರ್ಬೋದಾ ಅಂತ. ಯಾಕಂದರೆ ಸುಮಾರು 30-32 ಟ್ರೈಬಲ್ ಸಮುದಾಯಗಳಲ್ಲಿ ಒಂದೇ ಸಮುದಾಯವೇ ಎಲ್ಲವನ್ನೂ ತಗೊಳ್ತಾ ಇದೆ ಅಂತಂದರೆ ನಾಳೆ ದಿವಸ ಸಂಚಕಾರ ಬರ್ಬೋದು. ಇವತ್ತು ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ತಗೊಂಡು ನಾವು ಕಂಪೇರಿಟಿವ್ ಸ್ಟಡಿ ಮಾಡಿಬಿಟ್ಟಿದ್ದು ಅಂತಂದರೆ ಇವ್ರಿಗೆ 100% ಸಿಕ್ಕಿದೆ ಒಂದು ಸಮುದಾಯಕ್ಕೆ, ಇನ್ನು ಮಿಕ್ಕ 30 ಸಮುದಾಯಗಳಿಗೆ 1% ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕೋರ್ಟ್ ಆದರೂ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಯಾವ ಇದು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಇದರಿಂದಾಗಿ ಇನ್ನೊಂದು ಬಲಿಷ್ಠ ಸಮುದಾಯ ಬಂದಿದ್ದು ಅಂತಂದ್ರೆ ಒಂದು ಸಪೋರ್ಟ್ ಗ್ರೂಪ್ ಆಗೋದು ಕೂಡ ನಾವು ಉಳ್ಕೋಬಹುದು ಅಂತ ಆ ಪಾಸಿಬಿಲಿಟಿ ಕೂಡ ಇದೆ. ಅಥವಾ ಬೂಮರಂಗ್ ಆದ್ರೆ ಆಗ್ಬೋದಾ ಸರ್? ಅದು ಆ ಪಾಸಿಬಿಲಿಟಿ ಇದೆ. ಅಲ್ಲಿ ಏನಾಗಿದೆ, ಈ ಎರಡು ನಾಯಕ ಮತ್ತು ಕುರುಬ ಸಮುದಾಯಗಳೆರಡು ಕೂಡ ಸ್ವಲ್ಪ ಆರ್ಗನೈಸ್ಡ್ ಕಮ್ಯುನಿಟೀಸ್, ಅವು ಸಂಘಟಿತ ಸಮುದಾಯಗಳು ಬಹಳ. ಆಮೇಲೆ ಪೊಲಿಟಿಕಲಿ ಅವೇರ್ನೆಸ್ ಬೆಳೆದಿದೆ. ಅವರು ಎಷ್ಟೇ ಬಡತನ ಇದೆಲ್ಲರೂ ಕೂಡ ಒಂದು ಅವೇರ್ನೆಸ್ ಬೆಳೆದಿದೆ, ಬಿಟ್ಕೊಡಲ್ಲ ಸಾಮಾನ್ಯವಾಗಿ. ಹೌದೌದು. ಆದ್ರೆ ಬೇರೆ ಸಮುದಾಯಗಳಲ್ಲಿ ಆ ಥರದ ಇದಿಲ್ಲ. ಬಟ್ ಈಗ ತಿಗಳರಿದ್ದಾರೆ, ಉಪ್ಪಾರರಿದ್ದಾರೆ, ಕ್ಷೌರಿಕರಿದ್ದಾರೆ, ಇವರು ಮಡಿವಾಳರಿದ್ದಾರೆ, ಕುಂಬಾರರಿದ್ದಾರೆ, ಕಮ್ಮಾರರಿದ್ದಾರೆ. ಅವರು ಯಾರಲ್ಲೂ ಕೂಡ ಅಂತ ಒಂದು ಇದಿಲ್ಲ. ಈ ಸಮುದಾಯಗಳಲ್ಲಿ ಒಂದು ಸ್ವಲ್ಪ ಅಸರ್ಟೈನಿಂಗ್ ಇದೆ, ಆರ್ಗನೈಸ್ಡ್ ಕಮ್ಯುನಿಟಿ ಆಗಿದೆ. ಅದರಿಂದಾಗಿ ಅವರು ಒಂದು ಸ್ವಲ್ಪ ಹೆಚ್ಚು ಬುದ್ಧಿವಂತತನದಿಂದ ಆಲೋಚನೆ ಮಾಡ್ತಾರೆ. ಅದನ್ನು ಮೆಚ್ಚಬೇಕಾದ್ದೇನೆ.